ನಾಳೆ ಬೆಳಗ್ಗೆ 5 ಗಂಟೆಗೆ ಲಾಕ್ಡೌನ್ ಮುಗಿಯುತ್ತೆ, ಅಂದ್ರೆ ಅನ್ಲಾಕ್ ಆಯ್ತು. ಸೊ ನಾಳೆಯಿಂದ ಹೊಸ ರೀತಿಯ ಲಾಕ್ಡೌನ್ ಬಿಡುಗಡೆ ಆಗುತ್ತೆ, ಹೊಸ ಮಾರ್ಗಸೂಚಿ ಬರುತ್ತೆ ಕೆಲವೇ ಹೊತ್ತಲ್ಲಿ. ನ್ಯೂಸ್ ಪ್ರದೇಶದ ಲೆಕ್ಕದಲ್ಲಿ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ. ಜನನಿಬಿಡ ಪ್ರದೇಶಕ್ಕೆ ಒಂದು ಮಾರ್ಗಸೂಚಿ, ಮಾರುಕಟ್ಟೆ ಪ್ರದೇಶಕ್ಕೆ ಮಗದೊಂದು ಮಾರ್ಗಸೂಚಿ. ಜನಸಂಚಾರ ಹೆಚ್ಚಿರೋ ಕಡೆ ಒಂದು ನಿಯಮ, ಮಾರುಕಟ್ಟೆ ಪ್ರದೇಶಗಳಲ್ಲಿರೋ ಕಡೆ ಮಗದೊಂದು ನಿಯಮ. ಕೊರೋನಾ ತಡೆಗೆ ಸರ್ಕಾರದ ಹೊಸ ಉಪಾಯ. ಆ ಮಾರ್ಗಸೂಚಿಗಳು ಕೆಲವೇ ಕ್ಷಣದಲ್ಲಿ ರಿಲೀಸ್ ಆಗುತ್ತೆ. ಆದರೆ ಎಲ್ಲ ಕಡೆ ಶಾರೀರಿಕ ಅಂತರ, ಮಾಸ್ಕ್ ಅಂತೂ ಕಡ್ಡಾಯ. ಎಲ್ಲ ಕಡೆ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಹಾಕಲೇಬೇಕು. ಎಲ್ಲರೂ ಎಲ್ಲ ಕಡೆ ಶಾರೀರಿಕ ಅಂತರವನ್ನು ಕಾಪಾಡಲೇಬೇಕು. ಶಾರೀರಿಕ ಅಂತರ, ಮಾಸ್ಕ್ ಜೊತೆ ಹೊಸ ನಿಯಮ ಕುತೂಹಲ ಮೂಡಿಸ್ತಾ ಇದೆ. ಹೊಸ ಮಾರ್ಗಸೂಚಿ ಹೇಗಿರುತ್ತೆ ಅಂತ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತಾರೆ ಈ ಹೊಸ ಮಾರ್ಗಸೂಚಿ. ಬ್ರೇಕಿಂಗ್ ನ್ಯೂಸ್. ನಾಳೆಯಿಂದ ಅನ್ಲಾಕ್ ಆಗ್ತಾ ಇದೆ, ಆದರೆ ಹೊಸ ಮಾರ್ಗಸೂಚಿ ಅಂತೂ ಬಿಡುಗಡೆ ಮಾಡುತ್ತೆ. ಈಗಾಗಲೇ ಮೀಟಿಂಗ್ ಶುರುವಾಗಿದೆ. ಮೀಟಿಂಗ್ ಮುಗಿದ ಮೇಲೆ ಎಲ್ಲ ಸಾಧಕ ಬಾಧಕಗಳಿಗೆ ಚರ್ಚೆ ಆಗಿ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ತುಂಬ ಟ್ರಾಫಿಕ್, ಮಾಮೂಲಿ ಜನಸಂದಣಿ ಇರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಒಂದು, ಮಾರುಕಟ್ಟೆ ಪ್ಲೇಸ್ಗೆ ಒಂದು, ಈ ಥರದ ಮಾರ್ಗಸೂಚಿಗಳಿರುತ್ತೆ. ಆದರೆ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂದರೆ ಶಾರೀರಿಕ ಅಂತರ ಮತ್ತು ಮಾಸ್ಕ್ ಎರಡೂ ಎಲ್ಲ ಕಡೆ ಎಲ್ಲ ಹೊತ್ತಲ್ಲೂ ಇರಲೇಬೇಕಾದದ್ದು. ಸೊ ಹಾಗಾಗಿ ಆ ಮಾರ್ಗಸೂಚಿ ಕ್ಲಾರಿಟಿ ಕೆಲವೇ ಕ್ಷಣದಲ್ಲಿ ಸರ್ಕಾರ ಅಧಿಕೃತವಾಗಿ ರಿಲೀಸ್ ಮಾಡ್ತಾರೆ. ಈ ಕರೋನಾಗೆ ಒಂದಷ್ಟು ಬ್ರೇಕ್ ಹಾಕೋದಕ್ಕೆ ಈ ಲಾಕ್ಡೌನ್ ಸಹಕಾರಿ ಆಯಿತು. ಲಾಕ್ಡೌನಿಂದ ಕೊರೋನಾ ನಿಯಂತ್ರಣ ಆಯಿತು. ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾಗೆ ಲಾಕ್ಡೌನ್ ಒಂದೇ ಪರಿಹಾರವಲ್ಲ, ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಮುಂದುವರೆಸಲ್ಲ. ನಾಳೆಯಿಂದ ಎಂದಿನ ಹಾಗೆ ಜನಜೀವನ ಶುರುವಾಗುತ್ತೆ. ಲಾಕ್ಡೌನ್ ಸಡಿಲಿಕೆ ಕುರಿತು ಇವತ್ತು ಮಾರ್ಗಸೂಚಿ ಇರುತ್ತೆ. ಲಾಕ್ಡೌನ್ ಸಡಿಲಿಕೆ ಮಾರ್ಗಸೂಚಿಯನ್ನು ಪ್ರಕಟ ಮಾಡ್ತೀವಿ ಅಂತ ನ್ಯೂಸ್ 18ಗೆ ಮಾನ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಲಾಕ್ಡೌನ್ ಆಗಿರೋದು ಉಪಯೋಗಕ್ಕೆ ಬಂತು, ಮುಂದಿನ ದಿನದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನ್ಯೂಸ್ 18 ನನ್ನ ಕೊಲೀಗ್ ಕೃಷ್ಣ ಜೊತೆ ಮಾತಾಡಿದ್ದಾರೆ. ಬನ್ನಿ ಏನು ಮಾತಾಡಿದ್ದಾರೆ ಕೇಳೋಣ. ನಾಳೆಗೆ ಬೆಂಗಳೂರಲ್ಲಿ ಲಾಕ್ಡೌನ್ ಮುಕ್ತಾಯ ಆಗ್ತಾ ಇದೆ. ಲಾಕ್ಡೌನ್ ಇಂದ ಎಷ್ಟು ಮಟ್ಟಿಗೆ ಪ್ರಯೋಜನ ಆಯಿತು ಕೊರೋನಾ ನಿಯಂತ್ರಣ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಡಿಸಿಎಂ ಅಶ್ವಥ್ ನಾರಾಯಣ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಲಾಕ್ಡೌನ್ ಇಂದ ಯಾವ ರೀತಿ ಸಹಕಾರ ಆಯಿತು, ನಿಜಕ್ಕೂ ಕೂಡ ಸಹಕಾರ ಆಯ್ತಾ ಅನ್ನುವಂಥದ್ದು ಯಾವ ರೀತಿ ಆಯಿತು ಅಂತ? ಖಂಡಿತ ಲಾಕ್ಡೌನ್ ಅನ್ನೋಂಥದ್ದು ಜನರ ಓಡಾಟ ಕಮ್ಮಿ ಆಗುತ್ತೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹರಡುವಂಥದ್ದು ಕಮ್ಮಿ ಆಗುತ್ತೆ. ಖಂಡಿತ ಅದು ವೈಜ್ಞಾನಿಕವಾಗಿಯೂ ಅದು ಪ್ರೂವ್ ಆಗಿರುವಂಥದ್ದಿದೆ. ಹಾಗಾಗಿ ಅದನ್ನೇ ಪರಿಹಾರ ಅಂತ ನಾವು ತಗೊಳ್ಳಿಕ್ಕಾಗಲ್ಲ. ಯಾಕೆಂದ್ರೆ ಜೀವ ರಕ್ಷಣೆ ಜೊತೆನೆ ಜೀವನನೂ ನಡೆಯುವಂಥದ್ದು ಆಗಬೇಕು. ದಿನನಿತ್ಯ ಸಂಪಾದನೆ ಮಾಡಿ ಬದುಕುವಂಥ ಜನ ಲಕ್ಷಾಂತರ ಜನ ಇದ್ದಾರೆ. ಅವ್ರು ಸಂಪಾದನೆ ಮಾಡಿ ಬದುಕಲಿಕ್ಕೂ ಅವಕಾಶ ಮಾಡಿಕೊಡುವಂಥದ್ದು ಆಗಬೇಕು. ಅಲ್ಲದಿದ್ರೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುವಂಥದ್ದಾಗುತ್ತೆ. ಇದು ಲಾಕ್ಡೌನ್ ಅನ್ನೋಂಥದ್ದು ಒಂದು ಕಾಲಕ್ಕೆ ಬೇಕಿತ್ತು, ಒಂದು ಕಾಲಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ಆಗಿದೆ. ಲಾಕ್ಡೌನ್ ಅನ್ನೋಂಥದ್ದನ್ನ ಯಾವ ಕಾರಣಕ್ಕೂ ಉತ್ತೇಜನ ಕೊಡುವಂಥದ್ದಾಗಬಾರ್ದು. ಅದರ ಹೆಚ್ಚಿನ ಬಳಕೆ ಮಾಡಿದಷ್ಟು ಅದು ಒಂದು ಮಟ್ಟಕ್ಕೆ ಸರಿ ಇರ್ತದೆ, ಇನ್ನೊಂದು ಮಟ್ಟಕ್ಕೆ ಹೋದಾಗ ಅದೇ ಒಂದು ಮುಳ್ಳಾಗುವಂಥದ್ದು ಆಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಿಗೆ ನನಗೆ ವೈಯಕ್ತಿಕವಾಗಿ ನೀವು ಕೇಳೋದಾದನ್ನು ಲಾಕ್ಡೌನ್ ಖಂಡಿತ ಮುಂದುವರಲೂಬಾರ್ದು. ಆ ದಿಕ್ಕಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಲಾಕ್ಡೌನ್ ಇರಲ್ಲ, ಅನ್ಲಾಕ್ ಆಗುತ್ತೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್, ನಿಮ್ಮ ವಲಯದಲ್ಲಿ ಎದುರಾದಂತಹ ಸಮಸ್ಯೆಗಳ ಸವಾಲುಗಳು ಏನು ಅನ್ನುವಂಥದ್ದು ಸರ್? ನಿಮ್ಮ ಈಗ ಮಲ್ಲೇಶ್ವರಂ ಪ್ರತಿದಿನ ಮೀಟಿಂಗ್ ಅನ್ನು ಮಾಡಿದ್ರಿ, ಅಲ್ಲಿ ಯಾವ ರೀತಿ ಸವಾಲು ಎದುರಿಸ್ತೀವಿ ಮತ್ತೆ ಯಾವ ರೀತಿ ಕ್ರಮವನ್ನು ಮಾಡಿದ್ರಿ ಅನ್ನುವಂಥದ್ದು? ಸರ್, ಮುಖ್ಯವಾಗಿ ಈ ಹಾಸ್ಪಿಟಲ್ಸ್ನೆಲ್ಲ ಸೆಂಟ್ರಲೈಸ್ ಮಾಡಿ ಒಂದೇ ಪೋರ್ಟಲ್ನಲ್ಲಿ ಲಾಗಿನ್ ಮಾಡೋದು, ಲಾಗ್ಔಟ್ ಮಾಡೋಂಥದ್ದು, ಪೇಷಂಟ್ ಅಡ್ಮಿಟ್ ಮಾಡೋದು, ಪೇಷಂಟ್ ಡಿಸ್ಚಾರ್ಜ್ ಮಾಡೋದೆಲ್ಲ ಕ್ಲಿಯರ್ ಕಟ್ ಆಗಿ ಪೋರ್ಟಲ್ನಲ್ಲಿ ರಿಫ್ಲೆಕ್ಟ್ ಮಾಡೋಂಥದ್ದು. ಗ್ರೌಂಡ್ ಲೆವೆಲ್ನಲ್ಲಿ ನಮ್ಮೆಲ್ಲ ವೈದ್ಯರು ತುಂಬಾ ಜನ ಕ್ಲಿನಿಕ್ ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಲಿಸಿ ಮನೆಗಳಿಗೆ ಸೇರ್ಕೊಂಡಿದ್ದಾರೆ. ಅವರೆಲ್ಲ ಆಚೆ ಬರಬೇಕು.
ಮತ್ತೆ ಪ್ರಾಕ್ಟೀಸ್ನಲ್ಲಿ ತೊಡಗಬೇಕು, ವ್ಯವಸ್ಥೆಗೂ ಸಹಕಾರ ಕೊಡಬೇಕು. ಅವ್ರ ಸಹಕಾರ ಬೇಕಾಗಿದೆ. ಎಲ್ಲ ಹಾಸ್ಪಿಟಲ್ಗಳಲ್ಲಿ ನರ್ಸಸ್, ಡಾಕ್ಟರ್ಸ್ ಯಾರು ಬಿಟ್ಟೋಗಿದ್ದಾರೆ, ಆ ಬಿಟ್ಟೋಗಿರೋಂಥವ್ರೆಲ್ಲ ಬಂದು ವೈದ್ಯಕೀಯ ಸೇವೆನಲ್ಲಿ ಅವ್ರು ಈ ವೃತ್ತಿಗೆ ಬಂದಿದ್ದಾರೆ. ಇದರಲ್ಲಿ ವೈರಸ್ ಅನ್ನೋಂಥ ಎಲ್ಲಾ ಕಾಲದಲ್ಲಿ ಎಲ್ಲಾ ಸಂದರ್ಭದಲ್ಲೂ ವೈರಸ್ ಇದ್ದೇ ಇರ್ತದೆ. ಎಲ್ಲವನ್ನೂ ಸೋಂಕಿತ ಕಾಯಿಲೆ ಎಲ್ಲೂ ಇಲ್ಲದಂಥ ಪ್ರದೇಶಗಳು ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಏನ್ ಸಮಸ್ಯೆನ ಬೆಳಿಲಿಕ್ಕೆ ಅವಕಾಶ ಕೊಡದೇನೆ ಚಿಕ್ಕದಾಗಿ ನಿರ್ವಹಣೆ ಮಾಡೋಂಥದ್ದನ್ನ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಅವಕಾಶ ಕೊಡದಂಗೆ ನಾವೆಲ್ಲರೂ ನಮ್ಮ ಕರ್ತವ್ಯ ಪಾಲನೆ ಮಾಡೋಂಥದ್ದು ಆಗಬೇಕು. ಮುಖ್ಯವಾಗಿ ಈಗಾಗಲೇ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದೆ. ನಾಳೆಯಿಂದ ಯಾವ ರೀತಿ ಮಾರ್ಗಸೂಚಿ ಆಗುತ್ತೆ ಸರ್ಕಾರದಿಂದ, ಮತ್ತೆ ನಿಮ್ಮ ವಲಯಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೆನ್ನೆ ಮೀಟಿಂಗ್ ಅಲ್ಲಿ. ಸರ್, ಮೊದಲಾಗೆ ಏನೊಂದು ಲಾಕ್ಡೌನ್ ಬರೋ ಮುಂಚೆ ಏನು ಯಥಾಸ್ಥಿತಿ ಇತ್ತೋ ಆ ಯಥಾಸ್ಥಿತಿಗೆ ಬರುವಂತದ್ದಾಗುತ್ತೆ. ಆ ಕಂಡೀಷನ್ಸ್ ಮೊದಲೇನಿತ್ತು ಅದೇ ಸಿಮಿಲರ್ ಕಂಡೀಷನ್ ನಲ್ಲಿ ಮುಂದುವರಿಯುವಂತದ್ದಾಗುತ್ತೆ. ಮತ್ತು ಆ ದಿಕ್ಕಿನಲ್ಲಿ ಇನ್ನ ಹೆಚ್ಚಿನ ರೀತಿ ಜನರ ಸಮಸ್ಯೆಗಳನ್ನ, ಭಾವನೆಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇನ್ನು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಅಂತ ಸೂಚನೆ. ನಿಮ್ಮ ವಲಯದಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಸರ್ ಈ ಲಾಕ್ಡೌನ್, ಇದು ಕೊರೋನಾ ನಿಯಂತ್ರಣ? ಸರ್, ಈಗ ನಿಯಂತ್ರಣಕ್ಕೆ ಈಗ ಏನು ಒಂದು ಎಲೆಕ್ಷನ್ ಮೋಡ್ ನಲ್ಲಿ ಎಲೆಕ್ಷನ್ ವ್ಯವಸ್ಥೆ ರೀತಿಯಲ್ಲಿ ಇವತ್ತು ನಿರ್ವಹಣೆ ಮಾಡಲಿಕ್ಕೆ ಆಲೇ ನಿಶ್ಚಯ ಆಗಿರೋದ್ರಿಂದ ಪ್ರತಿಯೊಂದು ಬೂತ್ ಅಲ್ಲೂ ಒಂದು 6 ಅಧಿಕಾರಿಗಳು ಕಾರ್ಯವನ್ನು ಮಾಡಿ ಎಲ್ಲ ರೀತಿಯಾದಂಥ ತಡೆಗಟ್ಟಲಿಕ್ಕೆ ಟೆಸ್ಟಿಂಗ್ ಮಾಡಲಿಕ್ಕಾಗಲಿ, ಟ್ರೇಸಿಂಗ್ ಮಾಡಲಿಕ್ಕಾಗಲಿ ಎಲ್ಲವನ್ನು ಮಾಡಿ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಎಲ್ಲ ರೀತಿಯಾದಂಥ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಹಾಕುವಂಥದ್ದು ಇವನ್ನೆಲ್ಲ ಎನ್ಫೋರ್ಸ್ ಮಾಡಿ ತಡೆಗಟ್ಟುವಂಥದ್ದು ಒಂದು ಭಾಗ ಆದರೆ, ಇನ್ನೊಂದು ಕಡೆ ಸೋಂಕಿತರಾಗಿದ್ದಾರೆ ಅವರಿಗೆ ವೈದ್ಯಕೀಯ ಸೇವೆಯನ್ನು ಒದಗಿಸಲಿಕ್ಕೇನು ತ್ವರಿತವಾಗಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬಳಕೆ ಆಗಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದಾಗುತ್ತೆ. ಇಷ್ಟು ಡಿಸಿಎಂ ಅಶ್ವತ್ಥನಾರಾಯಣ ಅವರು ಮಾತಾಗಿರುವಂತದ್ದು. ಏನು ಈಗಾಗಲೇ ಲಾಕ್ಡೌನ್ ಇಂದಾಗಿ ಬಹಳ ಅನುಕೂಲ ಆಯಿತು, ಆದರೆ ಲಾಕ್ಡೌನ್ ಅನ್ನ ಮುಂದುವರಿಸೋದ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅದೇ ಪರಿಹಾರ ಅಲ್ಲ. ಪ್ರಮುಖವಾಗಿ ಈಗ ಏನು ನಮ್ಮ ವಲಯಗಳಲ್ಲೂ ಕೂಡ ಲಾಕ್ಡೌನ್ ಇಂದ ಬಹಳ ಸಹಕಾರ ಆಯಿತು ಕೊರೋನಾ ನಿಯಂತ್ರಣ ವಿಚಾರವಾಗಿ. ಮತ್ತೆ ಲಾಕ್ಡೌನ್ ಸಡಿಲಿಕೆ ನಂತರವಾಗಿ ರಾಜ್ಯ ಸರ್ಕಾರದಿಂದ ಇವತ್ತು ಕೆಲ ಮಾರ್ಗಸೂಚಿಗಳನ್ನ ಪ್ರಕಟವನ್ನ ಮಾಡಲಿದ್ದಾರೆ ಅನ್ನೋ ಒಂದು ಮಾತನ್ನ ಅಶ್ವತ್ಥನಾರಾಯಣ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾಳೆಯಿಂದ ಹೊಸ ಲಾಕ್ಡೌನ್ ಅಂತ ಬಂದೇ ಬರುತ್ತೆ. ಹೊಸ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಮಿಷನರ್ ರೌಂಡ್ಸ್ ಹಾಕ್ತಿದ್ದಾರೆ. ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರು ಇದುವರೆಗೂ ಹೋಮ್ ಕ್ವಾರಂಟೈನ್ ಇದ್ದರು, ಇದೀಗ ರೌಂಡ್ಸ್ ಹಾಕ್ತಿದ್ದಾರೆ. ಭಾಸ್ಕರ್ ರಾವ್ ಅವರಿಂದ ಬೆಂಗಳೂರು ಸಿಟಿ ರೌಂಡ್ಸ್. ಯಾವ್ಯಾವ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು, ವ್ಯಾಪಾರ ವಹಿವಾಟು, ಟ್ರಾಫಿಕ್ ಕುರಿತು ಪರಿಶೀಲನೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿದ್ದೀರಾ ಬ್ರೇಕಿಂಗ್ ನ್ಯೂಸ್. ಕಮಿಷನರ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಭಾಸ್ಕರ್ ಅವರು ಆನ್ ಗ್ರೌಂಡ್ ಬಂದರು. ಈಗ ನಾಳೆಯಿಂದ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದೆ, ಬಟ್ ಆದರೆ ಮಾರ್ಗಸೂಚಿ ರಿಲೀಸ್ ಆಗಬೇಕು. ಆದರೆ ಎಲ್ಲೆಲ್ಲಿ, ಹೇಗೆ ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ಮಾರ್ಗಸೂಚಿ ಹಾಕಬೇಕು, ಮುಖ್ಯಮಂತ್ರಿಗಳ ಜೊತೆ ಅಫ್ಕೋರ್ಸ್ ನಿರಂತರ ಸಂಪರ್ಕದಲ್ಲಿರ್ತಾರೆ, ಹೈಯರ್ ಆಫೀಸರ್ ಜೊತೆ. ಸೊ ಹಾಗಾಗಿ ಕಮಿಷನರ್ ಸಿಟಿ ರೌಂಡ್ಸ್ ಮಾಡಿ ಎಲ್ಲೆಲ್ಲಿ ಹೇಗಿರಬೇಕು ಅಂತ ಆಫೀಸರ್ಸ್ಗಳಿಗೂ ಕೂಡ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ. ನಾಳೆಯಿಂದ ಹೊಸ ರೀತಿಯ ಲಾಕ್ಡೌನ್ ಅನ್ಲಾಕಿಂಗ್. ನಾವು ಸರ್ಕಾರ ನೀಡಿರೋ ಸೂಚನೆ ಪ್ರಕಾರ ಕೆಲಸ ಮಾಡ್ತೀವಿ. ನಾವು ಯಾರ್ಯಾರು ವಿನಾಯಿತಿ ಕೊಡಬೇಕು ಅವ್ರಿಗೆ ವಿನಾಯಿತಿ ಕೊಟ್ಟಿರ್ತೀವಿ. ನಾವು ಮುಖ್ಯವಾಗಿ ಅನಾವಶ್ಯಕ ಓಡಾಟವನ್ನು ತಡೆಗಟ್ಟೋ ಸಲುವಾಗಿ ರೋಡ್ ಬ್ಲಾಕ್ ಮಾಡಿಬಿಟ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಅಲ್ಲೂ ಕೂಡ ಪ್ರಾಮುಖ್ಯತೆ ನಂಬರ್ 1 ಆಂಬ್ಯುಲೆನ್ಸ್ಗೆ ಕೊಡೋದು. ಆಂಬ್ಯುಲೆನ್ಸ್ ಆ್ಯಂಡ್ ಮೀಡಿಯಾ. ಕೆಲವು ಏರಿಯಾ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿದಾರಲ್ಲ, ಕಂಟೈನ್ಮೆಂಟ್ ಝೋನ್ ಬಗ್ಗೆ ಸರ್ಕಾರ ತುಂಬ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಕಂಟೈನ್ಮೆಂಟ್ ಝೋನ್ ಭದ್ರತೆ ಇದೆಲ್ಲ ನೋಡ್ಕೊಳ್ಳೋದು ಅದು ನೆಕ್ಸ್ಟ್ ನಮ್ಮ ಗುರಿ ಆಗುತ್ತೆ.